ಎಸ್ ನೋಡಿ, ಸಚಿವ ಸ್ಥಾನಕ್ಕೆ ನೂರಾರು ಆಕಾಂಕ್ಷಿಗಳಿದ್ದಾರೆ. ಅಂದರೆ ನಿಜಕ್ಕೂ ಒಂದು ಕಡೆ ಇದು ಅತಿಶಯೋಕ್ತಿ ಅಂತ ಅನಿಸ್ಬೋದು. ಆದರೆ ಕಾಂಗ್ರೆಸ್ ಪಕ್ಷಕ್ಕಿಂತ ಪರಿಸ್ಥಿತಿ ಎದುರಿಸೋದೇನು ಹೊಸದಲ್ಲ. ಇದನ್ನು ಆದಷ್ಟು ಬೇಗ ಹೈಕಮಾಂಡ್ ನಾಯಕರು ನಿವಾರಣೆ ಮಾಡೇ ಮಾಡ್ತಾರೆ. ಅದಕ್ಕೊಂದು ತೆರೆ ಎಳೆಯುವಂತಹ ಕೆಲಸ ಮಾಡೇ ಮಾಡ್ತಾರೆ. ಎಸ್ ಗೋವಿಂದ್, ನಾವು ಗಮನಿಸಿದಾಗ ಈಗ 33 ಸ್ಥಾನಗಳಿಗೆ 60ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಪೈಪೋಟಿಯನ್ನು ಹಿಡಿದಿದ್ದಾರೆ. ಒಂದೊಂದು ಕ್ಷೇತ್ರದಲ್ಲಿ ಇಬ್ಬಿಬ್ರು ಲಾಬಿ ಮಾಡಿಬಿಟ್ರೆ ನಿಜಕ್ಕೂ ಇದು ಹೈಕಮಾಂಡ್ ನಾಯಕರಿಗೆ ದೊಡ್ಡ ಸವಾಲು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಲ್ವಾ? ದೀಪಾ, ಸಹಜವಾಗಿ ಒಂದು ಸವಾಲಾಗಿರುವಂತದ್ದು ಯಾಕೆ ಅಂತ ಹೇಳಿದ್ರೆ 2028ರ ಒಂದು ವಿಧಾನಸಭೆ ಚುನಾವಣೆಯ ಒಂದು ಭವಿಷ್ಯದ ದೃಷ್ಟಿಯಿಂದ ಒಂದು ರೀತಿಯ ಎಲೆಕ್ಷನ್ ಕ್ಯಾಬಿನೆಟ್ ಅನ್ನ ರಚನೆ ಮಾಡಬೇಕಾಗುತ್ತೆ. ಅಂದ್ರೆ ಜಾತಿವಾರು ಮತ್ತು ಪ್ರಾದೇಶಿಕವಾರು ಎಲ್ಲ ಒಂದ್ ಕಡೆ ಹೆಚ್ಚಿನವಾದಂತ ಮನ್ನಣೆ ಕೊಡಬೇಕಾಗುತ್ತೆ. 2028ರ ಚುನಾವಣೆ ಮತ್ತು ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ತರಬೇಕಂತ ಹೇಳಿದ್ರೆ ಸಹಜವಾಗಿ ಎಲ್ಲಾ ಜಾತಿ ಮತ್ತು ಪ್ರಾದೇಶಿಕವಾರು ಸಮಾಧಾನ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ನಾಯಕರು ಕೂಡ ಹಳೆದಿ ತೂಗಿ ಒಂದು ಸಂಪುಟವನ್ನ ರಚನೆ ಮಾಡೋದಕ್ಕೆ ತೀರ್ಮಾನ ಮಾಡಿದಂತೆ ಕಾಣಿಸ್ತಿದೆ. ಕಳೆದ 3 ದಿನದಿಂದ ಕೂಡ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಸಹಜವಾಗಿ ಒಂದು ಸರಣಿ ಸಭೆಗಳಾಗ್ತಿದೆ. ರಾಹುಲ್ ಗಾಂಧಿ ಅವರ ಜೊತೆ ಸಭೆ, ಕೆ.ಸಿ. ವೇಣುಗೋಪಾಲ್ ಜೊತೆಗೆ ಎಸಿಸಿ ಅಧ್ಯಕ್ಷ ಅಂತ ಖರ್ಗೆ ಜೊತೆ ಕೂಡ ಸರಣಿ ಸಭೆಗಳಾಗ್ತಿದೆ. ಸಭೆಯಲ್ಲಿ ಎಲ್ಲೋ ಒಂದ್ ಕಡೆ 3 ಪಟ್ಟಿಯನ್ನ ಚರ್ಚೆ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಸಿದ್ದರಾಮಯ್ಯ ಅವರ ಪಟ್ಟಿ ಮತ್ತು ಡಿ ಕೆ ಶಿವಕುಮಾರ್ ಸಹಜವಾಗಿ ನಾನು ಮುಖ್ಯಮಂತ್ರಿ ಆಗ್ತಾ ಇದ್ದೀನಿ, ನನ್ನ ಸಂಪುಟ ಹೇಗಿರ್ಬೇಕು, ಮುಂದಿನ ಚುನಾವಣಾ ಭವಿಷ್ಯ ದೃಷ್ಟಿಯಿಂದ ನಾನು ಮತ್ತೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತ ಹೇಳಿದ್ರೆ ನನ್ನ ಸಂಪುಟ ಹೀಗಿರಬೇಕು ಅಂತೇಳಿ ಸಹಜವಾಗಿ ಅವರದ್ದು ಒಂದು ಪಟ್ಟಿ, ಜೊತೆಗೆ ಹೈಕಮಾಂಡ್ ನಾಯಕರ ಒಂದು ಪಟ್ಟಿ ಕೂಡ ಈಗಾಗಲೇ ಇರುವಂತದ್ದು. ಹಾಗಾಗಿ 3 ಪಟ್ಟಿಯನ್ನ ಈಗಾಗಲೇ ಕಳೆದ 3 ದಿನದಿಂದ ದೆಹಲಿ ಅಂಗಳದಲ್ಲಿ ಚರ್ಚೆ ಮಾಡ್ತಾ ಇದ್ರೆ ಅಂತಿಮವಾದಂತ ಒಂದು ಮೊದಲನೇ ಸುತ್ತಲ್ಲಿ 10ರಿಂದ 12 ಜನ ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದು ಬಹುತೇಕ ಖಚಿತ ಆಗಿರುವಂತದ್ದು. ಈ ಬಗ್ಗೆ ರಾಜ್ ನ್ಯೂಸ್ಗೂ ಕೂಡ ಎಕ್ಸ್ಕ್ಲೂಸಿವ್ ಆದಂತಹ ಮೊದಲನೇ ಪಟ್ಟಿ ಸಿಕ್ಕಿರುವಂತದ್ದು. ಬಹುತೇಕವಾಗಿ ಮೊದಲನೇ ಪಟ್ಟಿಯಲ್ಲಿ ಸಿದ್ದರಾಮಯ್ಯ ಅತ್ಯಾಪ್ತರಿಗೆ ಹೆಚ್ಚಿನವಾದಂತ ಒಂದು ಸ್ಥಾನಮಾನ ಸಿಗೋದು ಬಹುತೇಕ ಖಚಿತವಾಗಿರುವಂತದ್ದು. ಎಂ.ಬಿ. ಪಾಟೀಲ್ ಇರ್ಬೋದು, ಸತೀಶ್ ಜಾರಕಿಹೊಳಿ ಇರ್ಬೋದು, ಡಾಕ್ಟರ್ ಎಸ್.ಸಿ. ಮಹದೇವಪ್ಪ ಇರ್ಬೋದು ಸೇರಿದಂತೆ ಪ್ರಮುಖವಾಗಿ 10ರಿಂದ 12 ಜನ ಶಾಸಕರು, ಹಿರಿಯ ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದು ಬಹುತೇಕವು ಖಚಿತವಾಗಿರುವಂತದ್ದು. ಇನ್ನು 2ನೇ ಹಂತದ ವಿಚಾರ ಸಂಬಂಧಪಟ್ಟಂತೆ ಇನ್ನು ಮತ್ತಷ್ಟು ಗೊಂದಲ ಇರೋದ್ರಿಂದ ಸಹಜವಾಗಿ ನಾಳೆ ಡಿ ಕೆ ಶಿವಕುಮಾರ್ 24ನೇ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡ್ತಾ ಇದ್ದಾರೆ. ಇದಾದ ಬಳಿಕ ಮತ್ತೆ ಒಂದು ವಾರ ಆದ ಬಳಿಕ ಮತ್ತೆ ದೆಹಲಿಗೆ ಹೋಗಿ 2ನೇ ಪಟ್ಟಿಯನ್ನ ಒಂದು ಅಂತಿಮ ಮಾಡೋದಕ್ಕೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಅಂತಿಮವಾದಂತ ಒಂದು ತೀರ್ಮಾನ ಮಾಡಿದಂತೆ ಕಾಣಿಸ್ತಿದೆ. ಈಗ ಮೊದಲನೇ ಪಟ್ಟಿಯಲ್ಲಿರುವಂತಹ ಈಗ ಎಕ್ಸ್ಕ್ಲೂಸಿವ್ ರಾಜ್ ನ್ಯೂಸ್ಗೆ ಸಿಕ್ಕಿರುವಂತದ್ದು. ಈ ಪಟ್ಟಿಯಲ್ಲಿ ಬಹುತೇಕವಾಗಿ ಸಿದ್ದರಾಮಯ್ಯನ ವಿಶ್ವಾಸದಲ್ಲಿ ಇಟ್ಕೊಂಡು ಸಂಪುಟ ರಚನೆ ಮಾಡೋದಕ್ಕೆ ಹೈಕಮಾಂಡ್ ನಾಯಕರು ಪ್ಲಾನ್ ಮಾಡಿದಂತೆ ಕಾಣಿಸ್ತಿದೆ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ನಾಯಕತ್ವ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರು ಯಾವಾಗ ಹೇಳಿದ್ರು ಆ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯ ಭಿನ್ನಮತ ಅಸಮಾಧಾನಕ್ಕೆ ಎಡೆ ಮಾಡ್ಕೊಡದೆ ಸಿದ್ದರಾಮಯ್ಯರು ಅಧಿಕಾರವನ್ನ ಬಿಟ್ಕೊಟ್ರು. ಹಾಗಾಗಿ ಸಿದ್ದರಾಮಯ್ಯವ್ರನ್ನ ಅದೇ ರೀತಿ ಯಾವುದೇ ರೀತಿ ಅಧಿಕಾರ ಇಲ್ಲದೆ ಕೂರಿಸೋದಕ್ಕೆ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ನಾಯಕರು ಕೂಡ ಇಷ್ಟ ಇಲ್ಲ. ಹಾಗಾಗಿ ಅವರ ನಾಯಕತ್ವ ರಾಜ್ಯದ ಮಟ್ಟದಲ್ಲೂ ಬೇಕಾಗುತ್ತೆ. ಹಾಗಾಗಿ ಮುಂದಿನ ಚುನಾವಣಾ ಭವಿಷ್ಯದ ದೃಷ್ಟಿಯಿಂದ ಸಹಜವಾಗಿ ಸಿದ್ದರಾಮಯ್ಯ ನಾಯಕತ್ವದಲ್ಲೇ ಮುಂದಿನ ಚುನಾವಣೆ ಎದುರಿಸ್ತೀವಿ ಅಂತೇಳಿ ಕಾಂಗ್ರೆಸ್ ಹೈಕಮಾಂಡ್ ಈಗಾಗಲೇ ಪದೇ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಅವರ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಂತವರಿಗೆ ಅವರ ಒಂದು ಭವಿಷ್ಯ ಕೂಡ ನೋಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಸಿದ್ದರಾಮಯ್ಯ ಅವರ ಒಂದು ಪಟ್ಟಿಯಲ್ಲಿ ಅವರ ಅತ್ಯಾಪ್ತರಿಗೆ ಹೆಚ್ಚಿನವಾದಂತಹ ಸ್ಥಾನಮಾನ ಸಿಗುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಒಂದು ಸಭೆಗಳು ಮಾಡ್ತಾ ಇದ್ದಾರೆ. ಸಭೆಯಲ್ಲಿ ಮನವರಿಕೆಯನ್ನ ಮಾಡ್ಕೊಡ್ತಾ ಇದ್ದಾರೆ. ಜೊತೆಗೆ ಪಕ್ಷದ ಮಟ್ಟದಲ್ಲಿ ಯಾವ ರೀತಿ ಒಂದು ಪುನರ್ರಚನೆ ಆಗ್ಬೇಕು, ಯಾವ ರೀತಿ ಒಂದು ಪಕ್ಷದ ಮಧ್ಯದಲ್ಲಿ ಯಾವ ರೀತಿ ಒಂದು ತಮ್ಮದೇ ಆದಂತ ರಣತಂತ್ರಗಳನ್ನ ಕೊಡಬೇಕು, ಆ ಎಲ್ಲಾ ಸಲಹೆಗಳನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ಕೊಡ್ತಿರುವಂತದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ಮೊದಲನೇ ಪಟ್ಟಿಯಲ್ಲಿ 10ರಿಂದ 12 ಜನ ಶಾಸಕರು ನಾಳೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದು ಬಹುತೇಕ ಖಚಿತವಾಗಿರುವಂತದ್ದು. ಮತ್ತೊಂದು ಕಡೆ 4 ಡಿಸಿಎಂ ಸೃಷ್ಟಿ ವಿಚಾರ ಸಂಬಂಧಪಟ್ಟಂತೆ ಹೈಕಮಾಂಡ್ ಮಟ್ಟದಲ್ಲಿ ಇನ್ನೂ ಗೊಂದಲ ಮೂಡಿಸಿದೆ. ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ಅವರು ನೇರವಾಗಿ ಹೇಳ್ತಾ ಇದ್ರೆ ಮುಂದಿನ ಚುನಾವಣೆ ದೃಷ್ಟಿಯಿಂದ ಜಾತಿವಾರು ಡಿಸಿಎಂ ಸೃಷ್ಟಿ ಮಾಡೋದು ಬಹುತೇಕವಾಗಿ ನಮಗೆ ಅವಶ್ಯಕತೆ ಇದೆ. ಹಾಗಾಗಿ ನೀವು ಡಿಸಿಎಂ ಸೃಷ್ಟಿ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ, ಮುಂದಿನ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತೇಳಿ. ಆದ್ರೆ ಎಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಕೂಡ ಡಿಸಿಎಂ ಸೃಷ್ಟಿ ಅವಶ್ಯಕತೆ ಇಲ್ಲ, ಎಲ್ಲೋ ಒಂದ್ ಕಡೆ ಪವರ್ ಪ್ರಿಂಟ್ ಹೆಚ್ಚಾಗುತ್ತೆ, ಎಲ್ಲೋ ಒಂದ್ ಕಡೆ ಮುಂದಿನ ದಿನಗಳಲ್ಲಿ ನನಗಿದು ಒಂದು ರೀತಿಯ ದೊಡ್ಡ ಮಟ್ಟದ ಒಂದು ಸೆಟ್ ಬ್ಯಾಕ್ ಆಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಡಿಸಿಎಂ ಸೃಷ್ಟಿಯ ಅವಶ್ಯಕತೆ ಸದ್ಯದ ಮಟ್ಟಿಗೆ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಈ ಒಂದು ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ನಾಯಕರು ಕೂಡ ಗೊಂದಲ ಇದೆ. ಅಂತಿಮವಾಗಿ ಹೈಕಮಾಂಡ್ ನಾಯಕರು ಒಂದು ಅಂತಿಮವಾದ ತೀರ್ಮಾನ ತೆಗೆದುಕೊಳ್ತಾರೆ. ಈಗ ಸದ್ಯದ ಮಟ್ಟಿಗೆ ನಾಳೆ ಡಿ ಕೆ ಶಿವಕುಮಾರ್ ಅವರು ಪದಗ್ರಹಣ ಮಾಡ್ತಿದ್ರೆ ಈ ಒಂದು ಪದಗ್ರಹಣ ಸಮಯದಲ್ಲಿ 10ರಿಂದ 12 ಜನ ಶಾಸಕರು ಸಚಿವರಾಗಿ ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡೋದು ಬಹುತೇಕವಾಗಿ ಖಚಿತ ಅಂತ ಕೂಡ ಹೇಳಲಾಗ್ತಿದೆ. ದೀಪಾ. ಎಸ್ ಗೋವಿಂದ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.